ಹಲೋ ಸ್ನೇಹಿತರೆ, ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋ ಕೊನೆ ತನಕ ನೋಡಿ. ನಿಮ್ಗೆ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಈ ವಿಡಿಯೋ ಸರಣಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಕಮಿಟೀಸ್ ಮತ್ತೆ ಸೋರ್ಸಸ್ ಫಾರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಿರತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ನೋಟ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಲಾಸ್ಟ್ ಕ್ಲಾಸಲ್ಲಿ ನಾವು ಕಾನ್ಸ್ಟಿಟ್ಯೂಷನಲ್ ಕಮಿಟಿನಲ್ಲಿ ಎಷ್ಟು ಜನ ಇದ್ರು ಮತ್ತೆ ಎಷ್ಟು ಮೆಂಬರ್ಸ್ ಯಾವ ಕಡೆಯಿಂದ ಸೆಲೆಕ್ಟ್ ಆದ್ರು, ಯಾವ ತರ ಸೆಲೆಕ್ಟ್ ಆದ್ರು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರಿ. ಈ ವಿಡಿಯೋದಲ್ಲಿ ಕಮಿಟೀಸು ಪ್ಲಸ್ ಅವ್ರ ಹೆಡ್ ಯಾರು ಪ್ಲಸ್ ಸೋರ್ಸಸ್ ಅಂತ ಹೇಳ್ಬಿಟ್ಟಿದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಕಾನ್ಸ್ಟಿಟ್ಯೂಷನಲ್ ಕಮಿಟಿನಲ್ಲಿ ಟೋಟಲ್ 299 ಮೆಂಬರ್ಸ್ ಅಲ್ಲಿ ಟೋಟಲ್ 22 ಮೈನ್ ಕಮಿಟೀಸ್ ಆಗಿ, 15 ಮೈನರ್ ಕಮಿಟೀಸ್ ಆಗಿ, 7 ಸಬ್ ಕಮಿಟೀಸ್ ಆಗಿ ಡಿವೈಡ್ ಮಾಡ್ತಾರೆ. ಟೋಟಲ್ 299 ಮೆಂಬರ್ಸ್ ಟೋಟಲ್ ಇಷ್ಟು ಮೆಂಬರ್ಸ್ ಅಲ್ಲಿ 22 ಮೈನ್ ಕಮಿಟೀಸ್, 15 ಮೈನರ್ ಕಮಿಟೀಸ್, 7 ಸಬ್ ಕಮಿಟೀಸ್ ಅಂತ ಹೇಳ್ಬಿಟ್ಟಿದೆ. ಇಷ್ಟು ಕಮಿಟೀಸ್ ಅನ್ನ ಡಿವೈಡ್ ಮಾಡ್ತಾರೆ. ಅದರಲ್ಲಿ ಇರತಕ್ಕಂಥ ಟೋಟಲ್ ಎಲ್ಲಾ ಕಮಿಟೀಸ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಕಮಿಟಿ ಯಾವ್ದಂದ್ರೆ ಡ್ರಾಫ್ಟಿಂಗ್ ಕಮಿಟಿ. ಈ ಕಮಿಟಿಯನ್ನು ಯಾವತ್ತು ಫಾರ್ಮ್ ಮಾಡ್ತಾರೆ ಅಂತ ಹೇಳಿದ್ರೆ 29th ಆಗಸ್ಟ್ 1947 ಅಲ್ಲಿ ಡ್ರಾಫ್ಟಿಂಗ್ ಕಮಿಟಿನ ಫ್ರೇಮ್ ಮಾಡ್ತಾರೆ. ಅದಕ್ಕೆ ಚೇರ್ಮನ್ ಬಂದ್ಬಿಟ್ಟಿದೆ ಡಾಕ್ಟರ್ BR ಅಂಬೇಡ್ಕರ್ ಆಗಿರ್ತಾರೆ. ಟೋಟಲ್ 1+6 ಆಗಿ, ಅಂದ್ರೆ ಒಬ್ರು ಚೇರ್ಮನ್ 6 ಜನ ಮೆಂಬರ್ಸ್ ಆಗಿ ಸೆಲೆಕ್ಟ್ ಮಾಡ್ತಾರೆ ಈ ಕಮಿಟಿಗೆ. ಮೊದಲನೇವರು ಯಾರಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರು, ಎರಡನೇವರು ಗೋಪಾಲ ಸ್ವಾಮಿ ಅಯ್ಯಂಗಾರ್ ಅವರು, ಮೂರನೇವರು ಆಲಡಿ ಕೃಷ್ಣಸ್ವಾಮಿ ಅಯ್ಯಂಗಾರ್ ಅವರು, ನಾಲ್ಕನೇವರು KM ಮುನ್ಷಿ ಅವರು, ಐದನೇವರು ಮೊಹಮ್ಮದ್ ಸಾದುಲ್ಲಾ ಅವರು. ಮತ್ತೆ ಇನ್ನೂ ಒಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಆರನೇವ್ರು ಬಂದ್ಬಿಟ್ಟು ಆಕ್ಚುಲಿ ಮೊದಲು ಸೆಲೆಕ್ಟ್ ಮಾಡ್ತಕ್ಕಂಥ ಮಿತ್ತಲ್ ರಾವ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಬಟ್ ಅವರು ಸತ್ತೋಗ್ಬಿಡ್ತಾರೆ. ಫುಲ್ ಡ್ರಾಫ್ಟಿಂಗ್ ಕಮಿಟಿ ಕೆಲಸ ಮುಗಿಯೋಕೆ ಮುಂದ್ಗಡೆ ಸತ್ತೋಗ್ತಾರೆ. ಅವರು ಬದಲಾಗಿ ಎನ್ ಮಾಧವ್ ರಾವ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಮತ್ತೆ ಏಳನೇದು ಬಂದ್ಬಿಟ್ಟು ಕೈತನ್ ಅವ್ರನ್ನ ಸೆಲೆಕ್ಟ್ ಮಾಡಿರ್ತಾರೆ ಮೊದಲನೇದಾಗಿ. ಆದ್ರೆ ಅವರು ಸಹ ಸತ್ತೋಗ್ತಾರೆ ಡ್ರಾಫ್ಟಿಂಗ್ ಕಮಿಟಿ ಪ್ರೊಸೆಸ್ ಅಲ್ಲಿ ಇರೋ ಹಾಗೆ. ಸೊ ಅವ್ರ ಬದಲಾಗಿ TT ಕೃಷ್ಣಮಾಚಾರ್ಯರನ್ನ ಸೆಲೆಕ್ಟ್ ಮಾಡ್ತಾರೆ. ಇವರು ಟೋಟಲ್ ಎರಡು ಡ್ರಾಫ್ಟ್ ಅನ್ನ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಮುಂದ್ಗಡೆ ಇಕ್ತಾರೆ. ಅದರಲ್ಲಿ ಡ್ರಾಫ್ಟ್ 2 ಅನ್ನ ಸೆಲೆಕ್ಟ್ ಮಾಡ್ತಾರೆ. ಡ್ರಾಫ್ಟ್ 2 ಇಸ್ ಅ ಫೈನಲ್ ಡ್ರಾಫ್ಟ್. ಯಾವಾಗ ಡ್ರಾಫ್ಟ್ 2 ಅನ್ನ ಅಡಾಪ್ಟ್ ಮಾಡ್ಕೊಂಡ್ರು ಅಂತ ಹೇಳಿದ್ರೆ 26th ನವೆಂಬರ್ 1949 ಆ ದಿನಾಂಕದಂದು ಡ್ರಾಫ್ಟ್ 2 ಅನ್ನ ಅಫಿಷಿಯಲ್ ನಮ್ಮ ಕಾನ್ಸ್ಟಿಟ್ಯೂಷನ್ ಆಗಿ ಅಡಾಪ್ಟ್ ಮಾಡ್ಕೊಂಡ್ರು. ಅದು ಯಾವಾಗ ಜಾರಿಗೆ ಬಂತು ಅಂತ ಹೇಳಿದ್ರೆ 26 ಜನವರಿ 1958. ಇದು ಮೈನ್ ಡ್ರಾಫ್ಟಿಂಗ್ ಕಮಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್, ಇಂಪಾರ್ಟೆಂಟ್ ನೋಟ್ಸ್. ಕೆಲವೊಂದು ಇಂಪಾರ್ಟೆಂಟ್ ಮೇಜರ್ ಕಮಿಟೀಸು ಪ್ಲಸ್ ಅವರ ಹೆಡ್ ಅಂದ್ರೆ ಯಾರು ಅದ್ರ ಚೇರ್ಮನ್ ಆಗಿದ್ರು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇದು ಅಡ್ವೈಸರಿ ಕಮಿಟಿ. ಇದು ಲಾರ್ಜೆಸ್ಟ್ ಕಮಿಟಿ ಅಂತ ಹೇಳ್ಬಿಟ್ಟು ಕರೀತಾರೆ. ಯಾಕಂದ್ರೆ ಇದು ಎಲ್ಲಾ ಕಮಿಟೀಸ್ಗಳನ್ನ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಕಮಿಟಿ ಅಡ್ವೈಸರಿ ಕಮಿಟಿ. ಇದ್ರ ಚೇರ್ಮನ್ ಆಗಿರ್ತಾರೆ ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿರ್ತಕ್ಕಂಥ. ಕಮಿಟಿ ಆನ್ ರೈಟ್ಸ್ ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಕಮಿಟಿಗೆ ಯಾರೋ ಹೆಡ್ ಆಗಿರ್ತಾರೆ ಅಂತ ಹೇಳಿದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಇವರು ಕಮಿಟಿ ಆನ್ ರೈಟ್ಸ್ ಅಂತ ಹೇಳ್ಬಿಟ್ಟಿದೆ. ಈ ಕಮಿಟಿಗೆ ಸಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಸಹ ಹೆಡ್ ಆಗಿರ್ತಾರೆ. ಕಮಿಟಿ ಆನ್ ಕಾನ್ಸ್ಟಿಟ್ಯೂಷನ್ ಆಫ್ ಸ್ಟೇಟ್ಸ್ ಅಂದ್ರೆ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಿರ್ತಕ್ಕಂಥ ಆರ್ಟಿಕಲ್ಸ್ ಆ ಕಮಿಟಿಗೆ ಒಪ್ಸಿರ್ತಾರೆ. ಸೊ ಸ್ಟೇಟ್ ಸಂಬಂಧಪಟ್ಟಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ಗೆ ಹೆಡ್ ಯಾರಾಗಿರ್ತಾರೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಸರ್ದಾರ್ ವಲ್ಲಭಾಯ್ ಪಟೇಲ್ ಟೋಟಲ್ 3 ಕಮಿಟೀಸ್ಗೆ ಹೆಡ್ ಆಗಿರ್ತಾರೆ. ಮತ್ತೆ ಸ್ಟೀರಿಂಗ್ ಕಮಿಟಿ ಹೆಡ್ ಯಾರಾಗಿರ್ತಾರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಹೆಡ್ ಆಗಿರ್ತಾರೆ. ಇವರು ಸಹ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಪ್ರೆಸಿಡೆಂಟ್ ಸಹ ಇವರೇ ಆಗಿರ್ತಾರೆ. ಫೈನಾನ್ಸ್ ಅಂಡ್ ಸ್ಟಾಫ್ ಕಮಿಟಿಗೆ ಸಹ ರಾಜೇಂದ್ರ ಪ್ರಸಾದ್ ಅವರೇ ಹೆಡ್ ಆಗಿರ್ತಾರೆ. ರೂಲ್ಸ್ ಕಮಿಟಿಗೆ ಅಂದ್ರೆ ಹೌಸ್ ರೂಲ್ಸ್ ಅಂದ್ರೆ ಯಾವ ತರ ಪ್ರೋಗ್ರೆಸ್ ಆಗ್ಬೇಕು ಅಂತ ಹೇಳ್ಬಿಟ್ಟಿದೆ, ಪಾರ್ಲಿಮೆಂಟ್ ಯಾವ ತರ ಅಂದ್ರೆ ಆಗಿನ ಕಾಲದಲ್ಲಿ ಇರ್ತಕ್ಕಂಥ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಯಾವ ತರ ಪ್ರೋಗ್ರೆಸ್ ಆಗಬೇಕಂತ ಅನ್ನೋ ಇದು ಕೂಡ, ಯಾವ ತರ ರೂಲ್ಸ್ ಫಾಲೋ ಆಗ್ಬೇಕು ಅನ್ನೋದು ಕೂಡ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಮಿಟಿ ಫಾರ್ಮ್ ಮಾಡಿರ್ತಾರೆ. ಅದು ಬಂದ್ಬಿಟ್ಟು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಹೆಡ್ ಆಗಿರ್ತಾರೆ. ಅಡ್ವೋಕ್ ಕಮಿಟಿ ನ್ಯಾಷನಲ್ ಫ್ಲಾಗ್ ನಮ್ಮ ಭಾರತ ದೇಶದ ಧ್ವಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಮಿಟಿ ಹೆಡ್ ಸಹ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರೇ ಸೆಲೆಕ್ಟ್ ಆಗಿರ್ತಾರೆ. ಎಂದು ನಮ್ಮ ನ್ಯಾಷನಲ್ ಫ್ಲಾಗ್ ಅನ್ನು ಅಡಾಪ್ಟ್ ಮಾಡ್ಕೊಂಡ್ರು ಅಂತ ಹೇಳಿದ್ರೆ 22nd ಜುಲೈ 1947 ಎಕ್ಸಾಕ್ಟ್ ಡೇಟ್. ಇದನ್ನ ನಾವು ನ್ಯಾಷನಲ್ ಫ್ಲಾಗ್ ಅನ್ನ ಅಡಾಪ್ಟ್ ಸಹ ಮಾಡ್ಕೊಂತೀವಿ. ಕಮಿಟಿ ಆನ್ ದ ಪವರ್ಸ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಯೂನಿಯನ್ ಗವರ್ಮೆಂಟ್ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಪವರ್ಸ್, ಯಾವ ಪವರ್ಸ್ ಯೂನಿಯನ್ ಗವರ್ಮೆಂಟ್ ಬರಬೇಕು ಅನ್ನೋದ್ರ ಬಗ್ಗೆ ಒಂದು ಸಪರೇಟ್ ಆಗಿರ್ತಕ್ಕಂಥ ಕಮಿಟಿ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಆ ಕಮಿಟಿ ಹೆಡ್ ಯಾರಾಗಿರ್ತಾರೆ ಅಂತ ನೆಹರು ಅವರ ಆಗಿರ್ತಾರೆ. ಮತ್ತೆ ಕಮಿಟಿ ಆನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದ ಸೆಂಟ್ರಲ್ ಗವರ್ಮೆಂಟ್ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಯಾವ ಆರ್ಟಿಕಲ್ ಸಂಬಂಧಪಟ್ಟಿರ್ತದೋ ಆ ಆರ್ಟಿಕಲ್ ಡೆವಲಪ್ ಮಾಡೋದಕ್ಕೋಸ್ಕರ ನೆಹರು ಅವರ ಚೇರ್ಮನ್ಶಿಪ್ ಅಲ್ಲಿ ಒಂದು ಕಮಿಟಿ ಫಾರ್ಮ್ ಮಾಡಿರ್ತಾರೆ. ಮತ್ತೆ ಕನ್ಸಲ್ಟೇಟಿವ್ ಕಮಿಟಿ ವಿತ್ ಸ್ಟೇಟ್ಸ್ ಪ್ಲಸ್ ಸೆಂಟರ್ ಯಾವ ತರ
ರಿಲೇಷನ್ಸ್ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಮಿಟಿ ಹೆಡ್ ಆಗಿರ್ತಾರೆ. ಅದು ಸಹ ನೆಹರು ಅವರೇ ಸೆಲೆಕ್ಟ್ ಆಗಿರ್ತಾರೆ. ಹೌಸ್ ಕಮಿಟಿ, ಹೌಸ್ ಯಾವ ತರ ಪ್ರೋಗ್ರೆಸ್ ಆಗಬೇಕು ಅನ್ನೋದು ಸಂಬಂಧಪಟ್ಟಿರ್ತಕ್ಕಂಥ ಹೆಡ್ ಬಂದ್ಬಿಟ್ಟು ಪಟ್ಟಾಭಿ ಸೀತಾರಾಮರಾವ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಆಗಿರ್ತಾರೆ. ಕಮಿಟಿ ಆನ್ ಚೀಫ್ ಪ್ರಾವಿನ್ಸಸ್ ಆಗ ಗವರ್ನರ್ ಆಗ ಕಾನ್ಸ್ಟಿಟ್ಯೂಷನ್ ಫೇಮ್ ಆದಾಗ ಸ್ಟೇಟ್ ಎ, ಸ್ಟೇಟ್ ಬಿ, ಸ್ಟೇಟ್ ಸಿ, ಸ್ಟೇಟ್ ಡಿ ಅಂತ ಸ್ಟೇಟ್ ಸಿ ಅಂಡ್ ಡಿ ಅಂತ ಬಂದ್ಬಿಟ್ಟಿದೆ. ಕಮಿಷನರ್ಗೆ ಆಳ್ವಿಕೆ ಕೊಟ್ಟಿರ್ತಾರೆ. ಆ ಕಮಿಷನರ್ ಪ್ರಾವಿನ್ಸಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಆರ್ಟಿಕಲ್ಸ್ ಯಾವ ತರ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಕಮಿಟಿ ಹೆಡ್ ಮಾಡಿರ್ತಾರೆ, ಒಂದು ಕಮಿಟಿ ಫಾರ್ಮ್ ಮಾಡಿರ್ತಾರೆ. ಆ ಕಮಿಟಿ ಹೆಡ್ ಬಂದ್ಬಿಟ್ಟು ಪಟ್ಟಾಭಿ ಸೀತಾರಾಮಯ್ಯ. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಯಾವ ತರ ಫಂಕ್ಷನ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಮಿಟಿ ಫಾರ್ಮ್ ಮಾಡಿರ್ತಾರೆ. ಅದ್ಯಾರು ಅಂದ್ರೆ ಜಿ.ವಿ. ಮಾಳವಂಕರ್, ಆ ಕಮಿಟಿ ಹೆಡ್. ಬಿಸ್ನೆಸ್ ಅಡ್ವೈಸರಿ ಕಮಿಟಿಗೆ ಹೆಡ್ ಬಂದ್ಬಿಟ್ಟಿದೆ ಕೆ.ಎಂ. ಮುನ್ಷಿ ಆಗಿರ್ತಾರೆ. ಸ್ಪೆಷಲ್ ಕಮಿಟಿ ಆನ್ ಡ್ರಾಫ್ಟಿಂಗ್ ಕಾನ್ಸ್ಟಿಟ್ಯೂಷನ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ಪೆಷಲ್ ಕಮಿಟಿ ಹೆಡ್ ಮಾಡಿರ್ತಾರೆ. ಅವ್ರು ಯಾರು ಅಂದ್ರೆ ಆಲ್ರೆಡಿ ಕೃಷ್ಣಸ್ವಾಮಿ ಅಯ್ಯರ್. ಇವರು ಡ್ರಾಫ್ಟಿಂಗ್ ಕಮಿಟಿನಲ್ಲಿ ಒಂದು ಮೆಂಬರ್ ಕೂಡ ಇವರು. ಲ್ಯಾಂಗ್ವೇಜ್ ಕಮಿಟಿ, ಯಾವ ಲ್ಯಾಂಗ್ವೇಜ್ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಪ್ರಾವಿಷನ್ಸ್ ಸೆಲೆಕ್ಟ್ ಮಾಡೋದಕ್ಕೋಸ್ಕರ ಒಂದು ಕಮಿಟಿ ಹೆಡ್ ಮಾಡಿರ್ತಾರೆ. ಅದನ್ನು ಸತ್ಯನಾರಾಯಣನ್ ಅವರು ಆ ಕಮಿಟಿ ಹೆಡ್ ಆಗಿರ್ತಾರೆ. ಈಗ ಸಬ್ ಕಮಿಟೀಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫಂಡಮೆಂಟಲ್ ರೈಟ್ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಬ್ ಕಮಿಟಿ ಫ್ರೇಮ್ ಮಾಡಿರ್ತಾರೆ. ಅದಕ್ಕೆ ಚೇರ್ಮನ್ ಆಗಿರ್ತಾರೆ ಅಂದ್ರೆ ಜೆ.ಬಿ. ಕೃಪಲಾನಿ ಆಗಿರ್ತಾರೆ. ಮತ್ತೆ ಕಮಿಟಿ ಆನ್ ಮೈನಾರಿಟಿಗೆ ರೈಟ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಬ್ ಕಮಿಟಿ ಫಾರ್ಮ್ ಮಾಡಿರ್ತಾರೆ. ಅದಕ್ಕೆ ಹೆಡ್ ಯಾರಾಗಿರ್ತಾರೆ ಅಂತೆ ಎಚ್.ಸಿ. ಮುಖರ್ಜಿ ಅವರು ಆಗಿರ್ತಾರೆ. ಮತ್ತೆ ನಾರ್ತ್ ಈಸ್ಟರ್ನ್ ಸ್ಟೇಟ್ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಪ್ರಾವಿಷನ್ಸ್ಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಕಮಿಟಿಯನ್ನು ಹೆಡ್ ಮಾಡಿರ್ತಾರೆ. ಅದಕ್ಕೆ ಹೆಡ್ ಯಾರು ಅಂದ್ರೆ ಗೋಪಿನಾಥ್ ಬಾರ್ಡೌಲಿ ಅವರನ್ನ ಸೆಲೆಕ್ಟ್ ಮಾಡ್ತಾರೆ. ಈ ಗೋಪಿನಾಥ್ ಬಾರ್ಡೌಲಿ ಅವರು ಅಸ್ಸಾಂ ಸ್ಟೇಟ್ ಇಂದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಸೆಲೆಕ್ಟ್ ಬೇರೆ ಆಗಿರ್ತಾರೆ. ಸೊ ಅವ್ರ ಮುಖಾಂತರವಾಗಿ ಆ ಸ್ಟೇಟ್ಗಳಿಗೆ, ನಾರ್ತ್ ಈಸ್ಟರ್ನ್ ಸ್ಟೇಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಪ್ರಾವಿಷನ್ಸ್ ಏನೇನು ಇರಬೇಕು ಏನೇನು ಇರಬಾರ್ದು ಅನ್ನೋ ಕಾರಣದಿಂದ ಅವ್ರನ್ನೇ ಹೆಡ್ ಸಹ ಮಾಡಿರ್ತಾರೆ. ಈಗ ಸೋರ್ಸಸ್ ಬಾರೋಡ್ ಫ್ರಮ್ ಅದರ್ ಕಂಟ್ರೀಸ್ ಅಂದ್ರೆ ಬೇರೆ ಕಾನ್ಸ್ಟಿಟ್ಯೂಷನ್ ಇಂದ ಯಾವ ಸೋರ್ಸಸ್ ನಮ್ಮ ಕಾನ್ಸ್ಟಿಟ್ಯೂಷನ್ ಅಳವಡಿಸಿಕೊಂಡಿರೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ನಾವು ಯಾವ ಕಾನ್ಸ್ಟಿಟ್ಯೂಷನ್ ಡಿಸ್ಕಸ್ ಮಾಡೋಣ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935. ಈ ಆಕ್ಟ್ ಇಂದ ಯಾವ ಪ್ರಾವಿಷನ್ಸ್ ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ ಅಳವಡಿಸಿಕೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇದು ಫೆಡರಲ್ ಸಿಸ್ಟಮ್. ಈ ಫೆಡರಲ್ ಸಿಸ್ಟಮ್ ನ ನಾವು 1935 ಕಾನ್ಸ್ಟಿಟ್ಯೂಷನ್ ಇಂದ ಅಡಾಪ್ಟ್ ಮಾಡ್ಕೊಂಡಿದ್ರೆ ಈ ಫೆಡರಲ್ ಸಿಸ್ಟಮ್ ಯಾವ್ದು ಹೋಲಿಕೆ ಆಗುತ್ತೆ ಅಂತ ಹೇಳಿದ್ರೆ ಕೆನಡಾ ಕಂಟ್ರಿಗೆ ಹೋಲಿಕೆ ಆಗುತ್ತದೆ. ಸೊ ಐದರ್ ದಿಸ್ ಫೆಡರಲ್ ಸಿಸ್ಟಮ್ ಬಾರೋಡ್ ಫ್ರಮ್ ಕೆನಡಾ ಆರ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್. ಇದರಲ್ಲಿ ಯಾರು ಕೊಟ್ಟಿದ್ರೆ ಯಾವ್ದನ್ನ ಸಹ ಹಾಕಬಹುದು. ಯಾವ ಕ್ವಶನ್ ಅಲ್ಲಿ ಯಾವ ತರ ಆನ್ಸರ್ ಕೊಟ್ಟಿದ್ರೆ, ಬೈ ಚಾನ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ 1935 ಅಂತ ಆಕ್ಟ್ ಕೊಟ್ಟಿದ್ರೆ ಇದು ಸಹ ಸರಿ. ಇಲ್ಲಾಂದ್ರೆ ಇದು ಕೊಡದೆ ಕೆನಡಾ ಅಂತ ಹೇಳ್ಬಿಟ್ಟಿದೆ ಆನ್ಸರ್ ಕ್ವಶನ್ ಕೊಟ್ಟಿದ್ರೆ ಅದು ಸಹ ಸರಿ. ಮತ್ತೆ ಬೈಕ್ಯಾಮರಲಿಸಮ್ ಅಟ್ನೆ ಯೂನಿಯನ್ ಅಂದ್ರೆ ಎರಡು ಹೌಸ್ಗಳು ಅಂದ್ರೆ ರಾಜ್ಯಸಭಾ ಅಂಡ್ ಲೋಕಸಭಾ ಈ ಎರಡು ಹೌಸ್ಗಳ ಸಹ ಈಗ ಆಕ್ಟ್ ಇಂದ ತಗೊಳ್ತಕ್ಕಂಥದ್ದು. ಬೈಕ್ಯಾಮರಲಿಸಮ್ ಅಟ್ ಯೂನಿಯನ್ ಲೆವೆಲ್ ಅದು ಸಹ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಇಂದಾನೆ. ಫೆಡರಲ್ ಕೋರ್ಟ್ ಅಟ್ ಯೂನಿಯನ್ ಅಂದ್ರೆ ಫೆಡರಲ್ ಕೋರ್ಟ್ ಅಂದ್ರೆ ಈಗ ಅದನ್ನ ಸುಪ್ರೀಂ ಕೋರ್ಟ್ ಆಗಿ ನಾವು ಕರಿತೀರಿ. ಆ ಸುಪ್ರೀಂ ಕೋರ್ಟ್ ಕೂಡ ಈ ಆಕ್ಟ್ ಇಂದಾನೆ ನಾವು ತಗೊಂಡಿದ್ರಿ. ಸೇಮ್ ಅದು ಯಾವ ತರ ಫಂಕ್ಷನ್ಸ್ ಯಾವ ತರ ಪವರ್ಸ್ ಇರುತ್ತೋ ಸೇಮ್ ಅದನ್ನೆಲ್ಲ ಎಕ್ಸಾಕ್ಟ್ ಆಗಿ ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಮಾಡ್ಕೊಂಡಿದ್ದೀರಿ. ಪ್ರೆಸಿಡೆಂಟ್ ರೋಲ್ ಆನ್ ಸ್ಟೇಟ್ಸ್ ಅಂದ್ರೆ ಸ್ಟೇಟ್ ಎಮರ್ಜೆನ್ಸಿ ಈ ಸ್ಟೇಟ್ ಎಮರ್ಜೆನ್ಸಿ ಸಹ ಇದರಿಂದಾನೆ ಬಾರೋ ಮಾಡ್ಕೊಂಡಿದ್ದೀರಿ 1935 ಆಕ್ಟ್ ಇಂದ. ಆಫೀಸ್ ಆಫ್ ಗವರ್ನರ್ ಆಫೀಸ್ ಯಾವ ತರ ಇರಬೇಕು ಅಂದ್ರೆ ಎಷ್ಟು ಜನ ಕೆಲಸ ಮಾಡಬೇಕು, ಯಾವ ತರ ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡ್ತಕ್ಕಂಥದ್ದು ಸಹ 1935 ಇಂದಾನೆ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀರಿ. ಫೆಡರಲ್ ಪಬ್ಲಿಕ್ ಸರ್ವಿಸ್, ಈ ಫೆಡರಲ್ ಪಬ್ಲಿಕ್ ಸರ್ವಿಸ್ ಈಗ ನಾವು UPSC ಅಂತ ಕರಿತೀರಿ. ಇದನ್ನು ಸಹ ನಾವು 1935 ಆಕ್ಟ್ ಇಂದ ಬಾರೋ ಮಾಡ್ಕೊಂಡಿದ್ರೆ. ಇವೆಲ್ಲ 1935 ಆಕ್ಟ್ ಸಂಬಂಧಪಟ್ಟಿರ್ತಕ್ಕಂಥ ನಾವು ಬಾರೋ ಮಾಡ್ಕೊಂಡಿರೋ ವಿಷಯಗಳು. ಇಂಗ್ಲೆಂಡ್ ಸರ್ಕಾರ ಅಂದ್ರೆ ಇಂಗ್ಲೆಂಡ್ ಕಾನ್ಸ್ಟಿಟ್ಯೂಷನ್ ನಾವೆಲ್ಲ ಏನನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ನೋಡೋಣ. ಪಾರ್ಲಿಮೆಂಟರಿ ಸಿಸ್ಟಮ್ ಅಂದ್ರೆ ನಮ್ಮ ಸರ್ಕಾರ ಯಾವ ತರ ಪಾರ್ಲಿಮೆಂಟರಿ ಸರ್ಕಾರ ಅಂತ ಹೇಳ್ತಾರಲ್ಲ, ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್ ಅಂತ, ಅದರ ಪಾರ್ಲಿಮೆಂಟ್ ಸಿಸ್ಟಮ್ ಅನ್ನ ನಾವು ಅದರಿಂದ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ರೂಲ್ ಆಫ್ ಲಾ ಅಂದ್ರೆ ಎಲ್ಲರೂ ಸಹ ನ್ಯಾಯದ ಮುಂದ್ಗಡೆ ಲಾ ಮುಂದ್ಗಡೆ ಈಕ್ವಲ್ ಅನ್ನೋ ಕಾನ್ಸೆಪ್ಟ್ ಇಂಗ್ಲೆಂಡ್ ಇಂದಲೇ ನಾವು ಬಾರೋ ಮಾಡ್ಕೊಂಡಿರತಕ್ಕಂಥದ್ದು ರೂಲ್ ಆಫ್ ಲಾ. ಮತ್ತೆ ಲೆಜಿಸ್ಲೇಚರ್ ಪ್ರೊಸೀಜರ್, ಯಾವ ತರ ಹೌಸ್ ವರ್ಕ್ ಮಾಡಬೇಕು, ಏನೇನು ವರ್ಕ್ ನಡಿಬೇಕು ಹೌಸ್ ಅಲ್ಲಿ ಅನ್ನೋದು ಸಹ ನಾವು ಅದರಿಂದನೇ ತಗೊಂಡಿದ್ದೀರಿ ಇಂಗ್ಲೆಂಡ್ ಇಂದ. ಮತ್ತೆ ಪ್ರಿವಿಲೇಜಸ್ ಆಫ್ ಮೆಂಬರ್ಸ್ ಅಂದ್ರೆ ಯಾರು ಅಂತ ಹೇಳಿದ್ರೆ MLA,
ಎಂಪಿಸು, MLAಗಳು ಮತ್ತೆ ರಾಜ್ಯಸಭಾ ಎಂಪಿಸು ಇವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಿವಿಲೇಜಸ್ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆರ್ಟಿಕಲ್ಸ್ ನಾವು ಇಂಗ್ಲೆಂಡ್ ಕಾನ್ಸ್ಟಿಟ್ಯೂಷನ್ ಇಂದ ಬಾರೋ ಮಾಡ್ಕೊಂಡಿರ್ತಕ್ಕಂಥವು. ಅದಾಗ್ದಿರ ಸ್ಪೀಕರು, ಡೆಪ್ಟಿ ಸ್ಪೀಕರು, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್, ಅಟಾರ್ನಿ ಜನರಲ್ ಇವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆರ್ಟಿಕಲ್ಸ್, ಇವ್ರು ವರ್ಕ್ ಹೆಂಗ್ ಮಾಡಬೇಕು, ಇದಕ್ಕೆಲ್ಲ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಹ ನಾವು ಇಂಗ್ಲೆಂಡ್ ಕಾನ್ಸ್ಟಿಟ್ಯೂಷನ್ ಇಂದನೇ ಬಾರೋ ಮಾಡ್ಕೊಂಡಿದ್ದೀವಿ. ಅದಾಗ್ದಿರ ಸ್ಪೆಷಲ್ ಇಂಪಾರ್ಟೆಂಟ್ ಯಾಕಂದ್ರೆ ರಿಟ್ಸ್ 5 ರಿಟ್ಗಳು ಇದೆಯವಲ್ಲ, ಆ 5 ರಿಟ್ಸ್ ಕೂಡ ನಾವು ಇಂಗ್ಲೆಂಡ್ ಕಾನ್ಸ್ಟಿಟ್ಯೂಷನ್ ಇಂದನೇ ಬಾರೋ ಮಾಡ್ಕೊಂಡಿರ್ತಕ್ಕಂಥದ್ದು. ಇಷ್ಟು ಪ್ರಾವಿಜನ್ಸ್ ನಾವು ಈ ಮೈನ್ ಇಷ್ಟು ಪ್ರಾವಿಜನ್ಸ್, ಇನ್ನು ಕೆಲವೊಂದು ಬಿಟ್ಟೋಗಿರಬಹುದು. ಇದರಲ್ಲಿ ಮೈನ್ ಪ್ರಾವಿಜನ್ಸ್ ಯಾವ್ದು ಅಂತ ಹೇಳಿದ್ರೆ ಇಷ್ಟು ಪ್ರಾವಿಜನ್ಸ್ ಇಂಗ್ಲೆಂಡ್ ಇಂದ ನಾವು ಬಾರೋ ಮಾಡ್ಕೊಂಡಿದ್ದೀರಿ. ಅಮೆರಿಕದಿಂದ ಯಾವ ಬಾರೋ ಮಾಡ್ಕೊಂಡಿದ್ದಾರೆ ಅಂದ್ರೆ ಮೊದಲನೇದು ಮೋಸ್ಟ್ ಇಂಪಾರ್ಟೆಂಟ್ ಫಂಡಮೆಂಟಲ್ ರೈಟ್ಸ್ ನ ನಾವು ಅಮೆರಿಕ ಕಾನ್ಸ್ಟಿಟ್ಯೂಷನ್ ಇಂದ ಬಾರೋ ಮಾಡ್ಕೊಂಡಿದ್ದೀರಿ. ಈ ಫಂಡಮೆಂಟಲ್ ರೈಟ್ಸ್ ನ ಅಲ್ಲಿ ಬಿಲ್ ಆಫ್ ರೈಟ್ಸ್ ಅಂತ ಕರೀತಾರೆ. ಮತ್ತೆ ಜರ್ಮನ್ ಅಲ್ಲಿ ಅಂತ ಹೇಳ್ತಾರೆ ಬೇಸಿಕ್ ರೈಟ್ಸ್ ಅಂತ ಸಹ ಫಂಡಮೆಂಟಲ್ ರೈಟ್ಸ್ ನ ಕರೀತಾರೆ. ನಮ್ಮ ಭಾರತದಲ್ಲಿ ಫಂಡಮೆಂಟಲ್ ರೈಟ್ಸ್ ಅಂತೇಳಿ, ಅಮೆರಿಕದಲ್ಲಿ ಬಿಲ್ ಆಫ್ ರೈಟ್ಸ್ ಅಂತಾರೆ. ಇಂಡಿಪೆಂಡೆಂಟ್ ಜುಡಿಷಿಯರಿ ಅಂದ್ರೆ ನ್ಯಾಯಾಂಗ ಅನ್ನೋದು ಯಾವುದಕ್ಕೂ ಸಹ ಒಳಪಡೋದಿಲ್ಲ. ನ್ಯಾಯಾಂಗ ಅನ್ನೋದು ಸ್ವತಂತ್ರವಾಗಿ ಕೆಲಸ ಮಾಡ್ತದೆ. ಅಂದ್ರೆ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಕಮಾಂಡ್ ರಿಮ್ಯಾಂಡ್ ಎಲ್ಲ ತಗೊಳ್ಬಹುದು. ಕಾರಣ ಯಾಕಂತಂದ್ರೆ ಅದು ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ಬಾಡಿ. ಯಾವುದೇ ಕಾರಣಕ್ಕೂ ಸರ್ಕಾರದವರು ಇದೇ ತರ ಜಡ್ಜ್ಮೆಂಟ್ ಕೊಡ್ಬೇಕು, ಸುಪ್ರೀಂ ಕೋರ್ಟ್ ಇದೇ ತರ ಜಡ್ಜ್ಮೆಂಟ್ ಕೊಡ್ಬೇಕು ಅಂತ ಕಮೆಂಟ್ ಕೊಡೋಂಗಿಲ್ಲ. ಯಾಕಂತ ಹೇಳಿದ್ರೆ ಅದು ಇಂಡಿಪೆಂಡೆಂಟ್. ಜುಡಿಕಲ್ ರಿವ್ಯೂ ಅಂದ್ರೆ ಸರ್ಕಾರ ಕೊಟ್ಟು ಎನಾಕ್ಟ್ ಮಾಡಿರ್ತಕ್ಕಂಥ ಲಾಸ್, ಸರ್ಕಾರ ಯಾವುದೇ ತರವಾದಂತ ಒಂದು ಆಕ್ಟ್ ಅಂತಂದ್ರೆ ಅದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ವ್ಯಾಲಿಡ್ ಆರ್ ಅನ್ವ್ಯಾಲಿಡ್ ಅಥವಾ ಇನ್ವ್ಯಾಲಿಡ್ ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡ್ತಕ್ಕಂಥ ಪವರ್ಸ್ ಸಹ ಸುಪ್ರೀಂ ಕೋರ್ಟ್ ಇರುತ್ತೆ. ಆ ಪವರ್ಸ್ ಎಲ್ಲಿಂದ ಬಾರೋ ಮಾಡ್ಕೊಂಡಿದ್ದಾರೆ ಅಂದ್ರೆ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಇಂದ. ಅಮೆರಿಕನ್ ನಲ್ಲಿ ಜುಡಿಕಲ್ ರಿವ್ಯೂ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಇನ್ನ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಈ ಜುಡಿಕಲ್ ರಿವ್ಯೂ ಅನ್ನೋದು ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲೇ ಸಹ ಮೆನ್ಷನ್ ಮಾಡಿಲ್ಲ. ಇದು ಬೈ ಪ್ರಾಕ್ಟೀಸ್ ಮುಖಾಂತರವಾಗಿ ನಾವು ಆಟೋಮೆಟಿಕ್ ತಗೊಂಡಿರ್ತಕ್ಕಂಥದ್ದು. ಇದು ಬೇಸಿಕ್ ಫೀಚರ್ ಅಂತ ಹೇಳ್ಬಿಟ್ಟೆ ನಮ್ಮ ಕೆಲವೊಂದು ಡಿಫರೆಂಟ್ ಜಡ್ಜ್ಮೆಂಟ್ಸ್ ಹೇಳುವಾಗ ಸುಪ್ರೀಂ ಕೋರ್ಟ್ ಸಹ ಹೇಳಿದೆ. ಮತ್ತೆ ಇಂಪೀಚ್ಮೆಂಟ್ ಆಫ್ ದ ಪ್ರೆಸಿಡೆಂಟ್ ನ ತೆಗೆದುಹಾಕೋದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ ಪ್ರೊಸೀಜರ್ ಅಲ್ಲಿ ಪ್ರೆಸಿಡೆಂಟ್ ನ ರಿಮೂವ್ ಮಾಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಹ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ನಾವು ಬಾರೋ ಮಾಡ್ಕೊಂಡಿದೆ. ಆಫೀಸ್ ಆಫ್ ವೈಸ್ ಪ್ರೆಸಿಡೆಂಟ್ ಅಂದ್ರೆ ವೈಸ್ ಪ್ರೆಸಿಡೆಂಟ್ ಆಫೀಸ್ ಯಾವ ತರ ಕೆಲಸ ಮಾಡಬೇಕು ಅನ್ನೋದು ಸಂಬಂಧಪಟ್ಟಿರ್ತಕ್ಕಂಥದ್ದು ಸಹ ಅಮೆರಿಕದಿಂದನೇ ನಾವು ಬಾರೋ ಮಾಡ್ಕೊಂಡಿದ್ರೆ. ಇನ್ನ ಒಂದು ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಅಮೆರಿಕದ ವೈಸ್ ಪ್ರೆಸಿಡೆಂಟ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಏನಂದ್ರೆ ಬೈ ಚಾನ್ಸ್ ಪ್ರೆಸಿಡೆಂಟ್ ಏನನ್ನ ತಾತ್ಕಾಲಿಕವಾಗಿ ಮರಣ ಹೊಂದ್ಬಿಟ್ರೆ ಟರ್ಮ್ ಅಲ್ಲಿ ಇರುವಾಗ, ಅಂದ್ರೆ 4 ವರ್ಷ ಅಮೆರಿಕದಲ್ಲಿ ಅಚ್ಚಲಿಗೆ ಟರ್ಮ್ ಇರೋದು, ಅದರಲ್ಲಿ 2 ವರ್ಷಕ್ಕೆ ಅಮೆರಿಕದ ಪ್ರೆಸಿಡೆಂಟ್ ಸತ್ತೋಗ್ತಾನೆ ಅನ್ಕೊಳ್ಳಿ. ಮಿಕ್ಕಿರೋ 2 ವರ್ಷ ಪ್ರೆಸಿಡೆಂಟ್ ಯಾರಾಗಿರ್ತಾರೆ ಅಂತ ಹೇಳಿದ್ರೆ ವೈಸ್ ಪ್ರೆಸಿಡೆಂಟೇ ಪರ್ಮನೆಂಟ್ ಪ್ರೆಸಿಡೆಂಟ್ ಕೆಲಸ ಮಾಡ್ತಾರೆ 2 ವರ್ಷ. ಭಾರತ ದೇಶದಲ್ಲಿ ಆತರ ಇರೋದಿಲ್ಲ. ಬೈ ಚಾನ್ಸ್ ಏನಾನ 4 ವರ್ಷದಲ್ಲಿ 2 ವರ್ಷ ಆದ್ಮೇಲೆ ಸತ್ತೋಗ್ಬಿಟ್ಟಿದ್ದಾನೆ ಅಂದ್ರೆ ಭಾರತದಲ್ಲಿ ಮತ್ತೆ ಎಲೆಕ್ಷನ್ ಆಗಿ ನ್ಯೂ ಪ್ರೆಸಿಡೆಂಟ್ ಆಗೋವರೆಗೂ ಮಾತ್ರ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾರೆ. ಬಟ್ ಹೊಸ ಪ್ರೆಸಿಡೆಂಟ್ ಸೆಲೆಕ್ಟ್ ಆಗಿದ ತಕ್ಷಣ ಅವರು ಅವ್ರ ಪೋಸ್ಟ್ ಹೋಗ್ಬೇಕಂದ್ರೆ ವೈಸ್ ಪ್ರೆಸಿಡೆಂಟ್ ಪೋಸ್ಟ್ ಗೆ ರಿಟರ್ನ್ ಆಗ್ಬೇಕು. ಬಟ್ ಅಮೆರಿಕದಲ್ಲಿ ಆತರ ಇಲ್ಲ. ಒಂದ್ಸರಿ ಪ್ರೆಸಿಡೆಂಟ್ ಏನನ್ನ ಸತ್ತೋಗ್ಬಿಟ್ಟಿದ್ದಾನೆ ಅಂದ್ರೆ ಮಿಕ್ಕಿರೋ ಎಷ್ಟು ಟರ್ಮ್ ಇರುತ್ತೋ, ಎಷ್ಟು ಟೈಮ್ ಇರುತ್ತೋ ಆ ಟರ್ಮ್ ಫುಲ್ ಅವರು ವೈಸ್ ಪ್ರೆಸಿಡೆಂಟ್ ಕೆಲಸ ಮಾಡ್ತಾರೆ. ಮತ್ತೆ 4 ವರ್ಷ ಆದ್ಮೇಲೆ ಜನರಲ್ ಎಲೆಕ್ಷನ್ ಬರುತ್ತೆ. ಆಗ ಬೇಕಂದ್ರೆ ನ್ಯೂ ಪ್ರೆಸಿಡೆಂಟ್ ಸೆಲೆಕ್ಟ್ ಆಗ್ತಾರೆ. ಕೆನಡಾದಿಂದ ಯಾವ್ಯಾವುದು ತಗೊಂಡಿದ್ದಾರೆ ಅಂದ್ರೆ ಸ್ಟ್ರಾಂಗ್ ಸೆಂಟರ್ ಅಂದ್ರೆ ಫೆಡರಲ್ ಫಾರ್ಮ್ ಅಲ್ಲಿ ಸ್ಟ್ರಾಂಗ್ ಸೆಂಟರ್ ವೀಕ್ ಸ್ಟೇಟ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಅದು ಕೆನಡಾದಿಂದ ನಾವು ಬಾರೋ ಮಾಡ್ಕೊಂಡಿರ್ತಕ್ಕಂಥದ್ದು. ಅದೇ USA ದಲ್ಲಿ ತಗೊಂಡ್ರೆ ವೀಕ್ ಸೆಂಟರ್ ಸ್ಟ್ರಾಂಗ್ ಸ್ಟೇಟ್ ಅನ್ನೋ ಕಾನ್ಸೆಪ್ಟ್ ಇದೆ. ಅದರಿಂದ ನಾವು ಕನ್ನಡ ಮಾಡೆಲ್ ನ ನಾವು ಬಾರೋ ಮಾಡ್ಕೊಂಡು ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರ ಅತಿ ಹೆಚ್ಚು ಇರ್ತದೆ ರಾಜ್ಯ ಸರ್ಕಾರಕ್ಕೆ ಹೋಲಿಕೆ ಮಾಡ್ಕೊಂಡ್ರೆ. ರೆಸಿಡ್ಯೂರಿ ಪವರ್ ಟು ದ ಸೆಂಟರ್ ಅಂದ್ರೆ ಯಾವ್ದನ್ನ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಸಬ್ಜೆಕ್ಟ್ಸ್ ಪವರ್ಸ್ ಯಾವ್ದಕ್ಕೆ ಅದ್ರ ಮೇಲೆ ಹ್ಯಾಕ್ಟ್ ಮಾಡೋ ಸಂಬಂಧಪಟ್ಟಿರ್ತಕ್ಕಂಥ ಹ್ಯಾಕ್ಟ್ ಯಾವ ಸರ್ಕಾರಕ್ಕೆ ಅತಿ ಹೆಚ್ಚು ಪವರ್ಸ್ ಇರ್ತದೆ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಗೆ ಇರ್ತದೆ, ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಇರುತ್ತೆ. ಸೊ ಆ ಪ್ರಾವಿಷನ್ ಸಹ ನಾವು ಕೆನಡಾದಿಂದಾನೇ ಬಾರೋ ಮಾಡ್ಕೊಂತದ್ದು. ಅಪಾಯಿಂಟ್ಮೆಂಟ್ ಆಫ್ ಗವರ್ನರ್ ನ ಅಪಾಯಿಂಟ್ಮೆಂಟ್ ಮಾಡೋದಕ್ಕೆ ಅಂದ್ರೆ ಇದನ್ನ ಎಲೆಕ್ಷನ್ ಮುಖಾಂತರವಾಗಿ ಅಪಾಯಿಂಟ್ ಮಾಡೋದಿಲ್ಲ. ಇದು ಜಸ್ಟ್ ಪ್ರೆಸಿಡೆಂಟ್ ರೆಕಮೆಂಡೇಶನ್ ಮೇಲೆ ಗವರ್ನರ್ ನ ಅಪಾಯಿಂಟ್ ಮಾಡ್ತೀರಿ. ಅದನ್ನು ಸಹ ಕೆನಡಾದಿಂದ ನಾವು ಬಾರೋ ಮಾಡ್ಕೊಂಡಿರ್ತಕ್ಕಂಥದ್ದು. ಅಡ್ವೈಸರಿ ಜುರಿಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್ ಆರ್ಟಿಕಲ್ 143 ಯಾವ್ದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂತ ಹೇಳಿದ್ರೆ ಯಾವುದೇ ಆರ್ಟಿಕಲ್ ಅಲ್ಲಿ ಕನ್ಫ್ಯೂಷನ್ ಇದ್ರೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಕನ್ಫ್ಯೂಷನ್ ಇದ್ರೆ ಅವರು ನಮ್ಮ ಸುಪ್ರೀಂ ಕೋರ್ಟ್ ಅನ್ನು ಕೇಳಬಹುದು. ಸುಪ್ರೀಂ ಕೋರ್ಟ್ ನ ಈ ಆರ್ಟಿಕಲ್ ಸಂಬಂಧಪಟ್ಟಿರ್ತಕ್ಕಂಥ ನಿಮ್ಮ ಒಪಿನಿಯನ್ ಏನು ಅಂತ ಕೇಳಬಹುದು. ಆ ಅಡ್ವೈಸರಿ ಜುರಿಡಿಕ್ಷನ್ ಯಾವ್ದ್ರಿಂದ ತಗೊಂಡಿದ್ದೀರಾ ಅಂತ ಹೇಳಿದ್ರೆ ಕೆನಡಾದಿಂದ ತಗೊಂಡಿದ್ರಿ. ಮತ್ತೆ ಬೈ ಚಾನ್ಸ್ ಯಾವ್ದನ್ನ ಲಾ ಮಾಡ್ತಾ ಇರ್ಬೇಕಂತ ಹೇಳಿದ್ರೆ ಅದು ಕೇಂದ್ರ ಸರ್ಕಾರಕ್ಕೆ ಅದು ಕೆಲಸ ಅಂದ್ರೆ ಆ ಕೆಲಸ ಮಾಡೋದಕ್ಕೆ ಸಂಬಂಧಪಟ್ಟಿಲ್ಲ ಅಂದ್ರೆ ಆ ಲಾ ಇನ್ವ್ಯಾಲಿಡ್ ಆಗುತ್ತೆ. ಯಾಕಂದ್ರೆ ಆ ಲಾ
ಮಾಡೋಂಗಿಲ್ಲ ನೀವು ಅನ್ನೋದೇನ ಸಂಬಂಧಪಟ್ಟಿರ್ತಕ್ಕಂಥದನ್ನ ಸುಪ್ರೀಂ ಕೋರ್ಟ್ ಆಟೋಮೆಟಿಕ್ ಆಗಿ ಯಾರನ್ನ ಮನದಟ್ಟು ಮಾಡಿದ್ರೆ ಅವರು ಡೈರೆಕ್ಟ್ ಆಗಿ ಕಮೆಂಟ್ ಮಾಡಬಹುದು ಕೇಂದ್ರ ಸರ್ಕಾರಕ್ಕೆ, ಈ ಲಾ ನೀವು ಮಾಡಂಗಿಲ್ಲ, ಕಾರಣ ಯಾಕಂದ್ರೆ ಅದು ನಿಮ್ಮ ಜುರಿಡಿಕ್ಷನ್ ಅಲ್ಲಿ ಬರೋದಿಲ್ಲ ಅಂತ ಸಹ ಅವ್ರು ಹೇಳ್ಬಹುದು. 25th ಸಾರಿ 5th ಜರ್ಮನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೆಲ್ಲ ನಾವು ಬಾರೋ ಮಾಡ್ಕೊಂಡಿದ್ರೆ ನ್ಯಾಷನಲ್ ಎಮರ್ಜೆನ್ಸಿ ಆರ್ಟಿಕಲ್ 352 ನಲ್ಲಿ ಇರ್ತಕ್ಕಂಥ ಸಂಬಂಧಪಟ್ಟಿರ್ತಕ್ಕಂಥ ನ್ಯಾಷನಲ್ ಎಮರ್ಜೆನ್ಸಿ ಸಹ ನಾವು ಜರ್ಮನಿಯಿಂದ ಬಾರೋ ಮಾಡ್ಕೊಂಡಿದ್ರಿ. ಮತ್ತೆ ಸಸ್ಪೆನ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಡ್ಯೂರಿಂಗ್ ಎಮರ್ಜೆನ್ಸಿ ಸಂಬಂಧ ಟೈಮ್ ಅಲ್ಲಿ ಅದು ಫಂಡಮೆಂಟಲ್ ರೈಟ್ಸ್ ಸಸ್ಪೆಂಡ್ ಆಗುತ್ತೆ. ಆಗ ಯಾವ ತರ ವರ್ಕ್ ಮಾಡಬೇಕು, ಏನೇನೆಲ್ಲ ಸಸ್ಪೆಂಡ್ ಆಗುತ್ತೆ, ಫಂಡಮೆಂಟಲ್ ರೈಟ್ಸ್ ಯಾವ ತರ ಸಸ್ಪೆಂಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ಪ್ರಾವಿಷನ್ಸ್ ಇದಾವೆ. ಆ ಪ್ರಾವಿಷನ್ಸ್ ಎಲ್ಲ ನಾವು ಜರ್ಮನಿಯಿಂದ ಬಾರೋ ಮಾಡ್ಕೊಂಡಿದ್ರಿ. ಫ್ರಾನ್ಸ್ ಇಂದ ಯಾವ್ದು ಬಾರೋ ಮಾಡ್ಕೊಂಡಿದ್ರೆ ಅಂತ ಲಿಬರ್ಟಿ, ಈಕ್ವಾಲಿಟಿ ಅಂಡ್ ಫಟರ್ನಿಟಿ, ಈ 3 ವರ್ಡ್ಸ್ ನಾವು ಫ್ರಾನ್ಸ್ ಇಂದ ಬಾರೋ ಮಾಡ್ಕೊಂಡಿರ್ತಕ್ಕಂಥದ್ದು. ಈ 3 ವರ್ಡ್ಸ್ ಫ್ರೆಂಚ್ ರೆವಲ್ಯೂಷನ್ ಇಂದ ಬಳಕೆಗೆ ಬಂದಿರ್ತದೆ. ಮತ್ತೆ ವರ್ಡ್ ರಿಪಬ್ಲಿಕ್ ಅನ್ನೋದು ನಮ್ಮ ಪ್ರಿಯಂಬಲ್ ಅಲ್ಲಿ ಇರ್ತದಲ್ಲ, ಡೆಮಾಕ್ರೆಟಿಕ್ ರಿಪಬ್ಲಿಕ್ ಅಂತ, ಅದರ ರಿಪಬ್ಲಿಕ್ ಅನ್ನೋ ವರ್ಡ್ ಸಹ ನಾವು ಫ್ರಾನ್ಸ್ ಕಾನ್ಸ್ಟಿಟ್ಯೂಷನ್ ಇಂದ ಬಾರೋ ಮಾಡ್ಕೊಂಡಿದ್ರಿ. ಮತ್ತೆ ಹಡ್ವೋಕ್ ಪ್ರೆಸಿಡೆಂಟ್ ಅಂದ್ರೆ ಈಗ ಪ್ರೆಸಿಡೆಂಟ್ ಏನ 5 ವರ್ಷದಲ್ಲಿ 5 ವರ್ಷ ಇರ್ತಾನೆ, ಟೋಟಲ್ ಟರ್ಮ್ 5 ವರ್ಷ. ಅದರಲ್ಲಿ ಮಧ್ಯದಲ್ಲಿ 1 ವರ್ಷ ಆದ್ಮೇಲೆ ಸತ್ತೋಗ್ತಾನೆ ಅನ್ಕೋ. ಆ ಸತ್ತೋದಾಗಿಂದ ನೆಕ್ಸ್ಟ್ ಜನರಲ್ ಎಲೆಕ್ಷನ್ ವರೆಗೂ ಯಾರು ಪ್ರೆಸಿಡೆಂಟ್ ಆಗಿರ್ಬೇಕು ಅಂತ ಹೇಳ್ತಾರಲ್ಲ, ಅಲ್ಲಿವರೆಗೂ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾರೆ. ಅಂದ್ರೆ ಪ್ರೆಸಿಡೆಂಟ್ ಏನೋ 1 ವರ್ಷ ಟರ್ಮ್ ಅಲ್ಲಿ ಸತ್ತೋಗ್ಬಿಟ್ರೆ ನೆಕ್ಸ್ಟ್ ನ್ಯೂ ಪ್ರೆಸಿಡೆಂಟ್ ಎಲೆಕ್ಷನ್ ನಡೆದು ನ್ಯೂ ಪ್ರೆಸಿಡೆಂಟ್ ಎಲೆಕ್ಟ್ ಆಗೋವರೆಗೂ ವೈಸ್ ಪ್ರೆಸಿಡೆಂಟ್ ಇದು ಅಡ್ವೋಕ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾರೆ. ಈ ಅಡ್ವೋಕ್ ಪ್ರೆಸಿಡೆಂಟ್ ಏನೇನೆಲ್ಲ ಕೆಲಸ ಮಾಡಬೇಕು, ಯಾವ ತರ ಅಡ್ವೋಕ್ ಪ್ರೆಸಿಡೆಂಟ್ ಹೋಗ್ತಾನೆ ಅನ್ನೋದು ಪ್ರಾವಿಷನ್ಸ್ ಇದೆಯಲ್ಲ, ಅದೆಲ್ಲ ನಾವು ಫ್ರಾನ್ಸ್ ಸರ್ಕಾರದಿಂದ ಬಾರೋ ಮಾಡ್ಕೊಂಡಿದ್ರಿ. ಮತ್ತೆ ಐರ್ಲೆಂಡ್ ಕಾನ್ಸ್ಟಿಟ್ಯೂಷನ್ ಇಂದ ಏನೇನು ಬಾರೋ ಮಾಡ್ಕೊಂಡಿದ್ರೆ ಅಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆರ್ಟಿಕಲ್ಸ್ ನಾವು ಬಾರೋ ಮಾಡ್ಕೊಂಡಿದ್ರಿ. ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಅಂದ್ರೆ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಅದಕ್ಕೆಲ್ಲ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಮುಖಾಂತರವಾಗಿ ಸೆಲೆಕ್ಟ್ ಮಾಡೋದು. ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್, ವೈಸ್ ಪ್ರೆಸಿಡೆಂಟು, ರಾಜ್ಯಸಭಾ ಎಂಪಿಸು, ಇವರೆಲ್ಲ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಫಾರ್ಮ್ ಆಫ್ ಎಲೆಕ್ಷನ್ ಮುಖಾಂತರವಾಗಿ ಇವ್ರನ್ನ ಸೆಲೆಕ್ಟ್ ಮಾಡ್ತಕ್ಕಂಥದ್ದು. ಈ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಅನ್ನೋ ಕಾನ್ಸೆಪ್ಟ್ ನ ನಾವು ಐರ್ಲೆಂಡ್ ಇಂದ ಬಾರೋ ಮಾಡ್ಕೊಂಡಿದ್ರಿ. ರಾಜ್ಯಸಭೆಗೆ 12 ಡಿಸ್ಟಿಂಗ್ವಿಶ್ ಮೆಂಬರ್ನ ಪ್ರೆಸಿಡೆಂಟ್ ಅವರು ಸೆಲೆಕ್ಟ್ ಮಾಡ್ತಾರೆ, ಅಂದ್ರೆ ನಾಮಿನೇಟ್ ಮಾಡ್ತಾರೆ. ಅದು ಸಹ ಐರ್ಲೆಂಡ್ ಇಂದ ನಾವು ಬಾರೋ ಮಾಡ್ಕೊಂಡಿರ್ತಕ್ಕಂಥದ್ದು. USSR ಆರ್ ರಷ್ಯಾ, ರಷ್ಯಾದಿಂದ ಏನೇನು ಬಾರೋ ಮಾಡ್ಕೊಂಡಿದ್ದಾನೆ ಫಂಡಮೆಂಟಲ್ ಡ್ಯೂಟೀಸ್. ಆಕ್ಚುಲಿ ಇದು ಫಂಡಮೆಂಟಲ್ ಡ್ಯೂಟೀಸ್ ನಮ್ಗೆ ಇರಲಿಲ್ಲ. 1976 ಅಲ್ಲಿ 42nd ಅಮೆಂಡ್ಮೆಂಟ್ ಮುಖಾಂತರವಾಗಿ ಕಾನ್ಸ್ಟಿಟ್ಯೂಷನ್ಗೆ ಆಡ್ ಮಾಡಿದ್ದು. ಸೊ ಈ ಫಂಡಮೆಂಟಲ್ ಡ್ಯೂಟೀಸ್ ಸಹ ನಾವು ರಷ್ಯಾನಿಂದ ಬಾರೋ ಮಾಡ್ಕೊಂತೀರಿ. ಕಾನ್ಸೆಪ್ಟ್ ಆಫ್ ಸೋಷಿಯಲಿಸಂ, ಇದು ಸಹ ರಷ್ಯಾನಿಂದ ಬಾರೋ ಮಾಡ್ಕೊಂಡಿದ್ರಿ. ಪ್ಲಾನಿಂಗ್ ಕಮಿಷನ್ ಇರುತ್ತಲ್ಲ, ಈಗಿಲ್ಲ, ಮೊದಲಿತ್ತು. 2014 ಇತ್ತು. ನರೇಂದ್ರ ಮೋದಿ ಸರ್ಕಾರ ಬಂದ್ಮೇಲೆ ಪ್ಲಾನಿಂಗ್ ಕಮಿಷನ್ ನ ಡಿಸಾಲ್ವ್ ಮಾಡಿ ನೀತಿ ಆಯೋಗ ಅಂತ ಹೇಳ್ಬಿಟ್ಟಿದೆ, ಹೊಸ ಒಂದು ಕಮಿಟಿ ಮುಖಾಂತರವಾಗಿ. ಪ್ಲಾನಿಂಗ್ ಕಮಿಷನ್ ಏನು ವರ್ಕ್ ಮಾಡುತ್ತಾ ಅದೇ ಸಹ ಇದು ಮಾಡೋದು, ಬಟ್ ಹೊಸದಾಗಿ ಸಪರೇಟ್ ಆಗಿರ್ತಕ್ಕಂಥ ಅದಕ್ಕೆ ಒಂದು ಟೈಮು ಮ್ಯಾನೇಜ್ಮೆಂಟ್ ಪ್ಲಸ್ ಅದಕ್ಕೆ ಸೆಟ್ ಅಪ್ ಗೋಲ್ಸ್, ಇದೆಲ್ಲ ಈ ನೀತಿ ಆಯೋಗ ಪವರ್ಸ್ ಕೊಟ್ಟಿದ್ದಾರೆ. ಪ್ಲಾನಿಂಗ್ ಕಮಿಷನ್ ಈಗ ಇಲ್ಲ, ಫಸ್ಟ್ ಇತ್ತು. ಆ ಪ್ಲಾನಿಂಗ್ ಕಮಿಷನ್ ಇದು ಸಹ ನಾವು USSR ಇಂದ ಬಾರೋ ಮಾಡ್ಕೊಂಡಿದ್ರಿ. ಆಸ್ಟ್ರೇಲಿಯಾ ಕಂಟ್ರಿಯಿಂದ ಏನೇನು ಬಾರೋ ಮಾಡ್ಕೊಂಡಿದ್ದಾರೆ ಅಂದ್ರೆ ಕನ್ಕರೆಂಟ್ ಲಿಸ್ಟ್. ಈ ಕನ್ಕರೆಂಟ್ ಲಿಸ್ಟ್ ಸ್ಟೇಟ್ ಪ್ಲಸ್ ಸೆಂಟರ್ ಸಹ ಕನ್ಕರೆಂಟ್ ಲಿಸ್ಟ್ ಎಕ್ಸಾಕ್ಟ್ ಮೀನಿಂಗ್ ಏನಂದ್ರೆ ಸ್ಟೇಟ್ ಸೆಂಟರ್ ಇವೆರಡೂ ಸಹ ಲಾಸು ಈ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ಸಬ್ಜೆಕ್ಟ್ಸ್ ಮೇಲೆ ಲಾ ಮಾಡಬಹುದು. ಎಕ್ಸಾಂಪಲ್ ಫಾರೆಸ್ಟ್ ಸಂಬಂಧಪಟ್ಟಿರ್ತಕ್ಕಂಥ ಲಾಸು ಸ್ಟೇಟು ಇದು ಲೆಜಿಸ್ಲೇಚರ್ ಮುಖಾಂತರ ಪಾಸ್ ಮಾಡಬಹುದು, ಸೆಂಟರು ಸಹ ಆಕ್ಟ್ಸ್ ನ ಪಾಸ್ ಮಾಡಬಹುದು. ಬಟ್ ಇವೆರಡು ಕಾನ್ಫ್ಲಿಕ್ಟ್ ಏನಾನ ಆದ್ರೆ ಸೆಂಟರ್ದು ಮೋರ್ ಪವರ್ಫುಲ್ ಆಗಿರ್ತದೆ. ಬಟ್ ಆಕ್ಚುಲಿ ಸ್ಟೇಟ್ ಮಾಡಬಹುದು ಅದ್ರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಲಾಸ್ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ಸಬ್ಜೆಕ್ಟ್ಸ್ ಮೇಲೆ, ಎಕ್ಸಾಂಪಲ್ ಫಾರೆಸ್ಟ್ ಮೇಲೆ. ಬಟ್ ಸೆಂಟ್ರಲ್ ಫಾರೆಸ್ಟ್ ಮೇಲೆ ಆಕ್ಟ್ ಮಾಡಿ, ಸ್ಟೇಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಕ್ಟ್ ಮಾಡಿ, ಎರಡು ಕಾನ್ಫ್ಲಿಕ್ಟ್ ಏನಾನ ಬಂದ್ರೆ ಸೆಂಟ್ರಲ್ ಇರ್ತಕ್ಕಂಥದ್ದೇ ಸೆಂಟರ್ ಫಾರ್ಮ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಪಾಸ್ ಮಾಡಿರ್ತಕ್ಕಂಥ ಆಕ್ಟ್ ಸೆಲೆಕ್ಟ್ ಆಗುತ್ತೆ ಫೈನಲ್ ಡಿಸಿಷನ್. ಮತ್ತೆ ಜಾಯಿಂಟ್ ಸಿಟ್ಟಿಂಗ್, ಎರಡು ರಾಜ್ಯಸಭಾ ಮತ್ತು ಲೋಕಸಭೆಯಲ್ಲಿ ಏನೋ ಕಾನ್ಫ್ಲಿಕ್ಟ್ ಆದ್ರೆ ಜಾಯಿಂಟ್ ಸಿಟ್ಟಿಂಗ್ ಕೂರ್ತಾರಲ್ಲ, ಆ ಜಾಯಿಂಟ್ ಸಿಟ್ಟಿಂಗ್ ಯಾವ ತರ ಇರಬೇಕು, ಯಾವ ತರ ಕೆಲಸ ಮಾಡಬೇಕು, ಆಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾವಿಷನ್ ಸಹ ನಾವು ಆಸ್ಟ್ರೇಲಿಯಾ ಸರ್ಕಾರ ಕಾನ್ಸ್ಟಿಟ್ಯೂಷನ್ ಇಂದ ಬಾರೋ ಮಾಡ್ಕೊಂಡಿದ್ರಿ. ಮತ್ತೆ ಕಾಮರ್ಸ್ ಅಂಡ್ ಟ್ರೇಡ್, ಸ್ಟೇಟ್ ಮತ್ತೆ ಸೆಂಟ್ರಲ್ ಬಗ್ಗೆ ಸಂಬಂಧ ಯಾವ ತರ ಕಾಮರ್ಸ್ ಅಂಡ್ ಟ್ರೇಡ್ ಮಾಡಬೇಕು, ಅವ್ರ ರಿಲೇಷನ್ಸ್ ಅಂತ ಅನ್ನೋದು ಸಂಬಂಧಪಟ್ಟಿರ್ತಕ್ಕಂಥದ್ದು ಎಲ್ಲ ಸಹ ನಾವು ಆಸ್ಟ್ರೇಲಿಯನ್ ಕಾನ್ಸ್ಟಿಟ್ಯೂಷನ್ ಬಾರೋ ಮಾಡ್ಕೊಂತೀವಿ. ಸೌತ್ ಆಫ್ರಿಕನ್ ಕಾನ್ಸ್ಟಿಟ್ಯೂಷನ್ ಏನ್ ಬಾರೋ ಮಾಡ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ಅಮೆಂಡ್ಮೆಂಟ್ ಪ್ರೊಸೀಜರ್, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪ್ರೊಸೀಜರ್
ಯಾವ ತರ ಮಾಡಬೇಕು ಅನ್ನೋದು ಪ್ರೊಸೀಜರ್ ಫುಲ್ ನಾವು ಸೌತ್ ಆಫ್ರಿಕಾದಿಂದ ಬಾರೋ ಮಾಡ್ಕೊಂಡಿದ್ರಿ. ಮತ್ತೆ ರಾಜ್ಯಸಭಾ ಎಲೆಕ್ಷನ್ ಯಾವ ತರ ನಡಿಬೇಕು ಅನ್ನೋದು ಸಹ ಸೌತ್ ಆಫ್ರಿಕಾದಿಂದ ಬಾರೋ ಮಾಡ್ಕೊಂಡಿದ್ರಿ. ಸ್ವಿಟ್ಜರ್ಲ್ಯಾಂಡ್ ಇಂದ ಏನು ಬಾರೋ ಮಾಡ್ಕೊಂಡಿದ್ರೆ ಕಲೆಕ್ಟಿವ್ ರೆಸ್ಪಾನ್ಸಿಬಲ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್, ಈ ಪ್ರಾವಿಷನ್ಸ್ ನಾವು ಇದರಿಂದ ಸ್ವಿಟ್ಜರ್ಲ್ಯಾಂಡ್ ಇಂದ ಬಾರೋ ಮಾಡ್ಕೊಂಡಿದ್ರಿ. ಜಪಾನ್ ಇಂದ ಆರ್ಟಿಕಲ್ 29 ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ, ಈ ಆರ್ಟಿಕಲ್ 21 ಗೆ ಆರ್ಟಿಕಲ್ 21 ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಪ್ರಾವಿಷನ್ಸ್ ನಾವು ಜಪಾನ್ ಇಂದ ಬಾರೋ ಮಾಡ್ಕೊಂಡಿದ್ರಿ. ನಮ್ಮ ಭಾರತ ದೇಶದವರೇ ಹೊಸದಾಗಿ ಯಾವ್ದಾವ್ದೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರು ಸಂವಿಧಾನಕ್ಕೆ ಅನ್ನೋದು ಕೆಲವೊಂದಿದಾವೆ, ಅದನ್ನ ಹೇಳೋಣ. ಪಂಚಾಯತಿ ರಾಜ್ ಸಿಸ್ಟಮ್, ಈ ಪಂಚಾಯತಿ ರಾಜ್ ಸಿಸ್ಟಮ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಡೆವಲಪ್ ಮಾಡಿರ್ತಕ್ಕಂಥ ಕಾನ್ಸೆಪ್ಟ್, ಬೇರೆ ಎಲ್ಲೂ ಕಾಣಿಸೋದಿಲ್ಲ ಪ್ರಪಂಚದಲ್ಲಿ. ಸೊ ಅದು ನಮ್ಮ ಓನ್ ಇಂಡಿಜಿನಸ್. ಈ ಪಂಚಾಯತಿ ರಾಜ್ ಸಿಸ್ಟಮ್ ಯಾವ ಫಾರ್ಮ್ದು ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ಚೋಳ ಡೈನೆಸ್ಟಿ ಅಂತ ಬರುತ್ತಲ್ಲ, ತಮಿಳುನಾಡು ಸಂಬಂಧಪಟ್ಟಿರ್ತಕ್ಕಂಥ ಹಿಸ್ಟ್ರಿನಲ್ಲಿ ಚೋಳ ಡೈನೆಸ್ಟಿನಲ್ಲಿ ಇರ್ತಕ್ಕಂಥ ಉತ್ತರ ಮೇರೂರು ಅನ್ನೋ ಶಾಸನದಲ್ಲಿ ನಾವು ಈ ಪಂಚಾಯತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಪ್ರಾವಿಷನ್ಸ್ ನೋಡಬಹುದು. ಸೊ ಚೋಳ ಫಾರ್ಮ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್ ಅನ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀರಿ. ಇದನ್ನು ಸಹ ಕೆಲವೊಂದು ಕ್ವಶನ್ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ರೆ, ಎಲ್ಲಿ ನಾವು ಪಂಚಾಯತ್ ರಾಜ್ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾವಿಷನ್ಸ್ ನ ಯಾವ ಶಾಸನದಲ್ಲಿ ನಾವು ಫೈಂಡ್ ಔಟ್ ಮಾಡಬಹುದು ಅಂತ ಕೆಲವೊಂದು ಕ್ವಶನ್ ಅಲ್ಲಿ ಕೇಳಿದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ. ಸೊ ಇದು ಸಹ ಇಂಪಾರ್ಟೆಂಟ್, ಚೋಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪ್ಲಸ್ ಯಾವ ಡಿನೆಸ್ಟಿ ಇಂಟ್ರೊಡ್ಯೂಸ್ ಮಾಡಿದಾರೆ ಅಂದ್ರೆ ಕ್ವಶನ್ ಏನು ಕೇಳಿದ್ರೆ ಚೋಳ ಅಂತ ಹೇಳ್ಬೇಕು. ಯಾವ ಶಾಸನ ಅಂದ್ರೆ ಉತ್ತರ ಮೇರೂರು ಶಾಸನ ಅಂತ ಹೇಳ್ಬಿಟ್ಟಿದೆ. ಮತ್ತೆ ಆಲ್ ಇಂಡಿಯನ್ ಸರ್ವಿಸ್ ಹಾಲ್ ಅಂದ್ರೆ ಎಲ್ಲಾ ಭಾರತ ದೇಶದಲ್ಲಿ ಇರತಕ್ಕಂಥ ಸರ್ವಿಸಸ್ ಎಲ್ಲಾ ರಾಜ್ಯಗಳು ಸಿಟಿಸನ್ಸ್ಗೂ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಂದ್ರೆ UPSC ನಲ್ಲಿ ಸೆಲೆಕ್ಟ್ ಆದ್ರೆ ಎಲ್ಲಾ ಸ್ಟೇಟ್ ಇಂದನೂ ಎಲ್ಲಾ ಜನಾಂಗದವರು ಸೆಲೆಕ್ಟ್ ಆಗ್ಬೋದು ಅಂತ. ಎಲೆಕ್ಟ್ರಲ್ ಕಾಲೇಜಸ್ ಫಾರ್ ಪ್ರೆಸಿಡೆಂಟ್ ಅಂದ್ರೆ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಗೆ ಯಾರ್ಯಾರೆಲ್ಲ ಮೆಂಬರ್ಸ್ ಅಂದ್ರೆ ರಾಜ್ಯಸಭಾ ಮೆಂಬರ್ಸ್, ಲೋಕಸಭಾ ಮೆಂಬರ್ಸ್, ಸ್ಟೇಟ್ ಎಲೆಕ್ಟೆಡ್ ಮೆಂಬರ್ಸ್ ಅಂದ್ರೆ MLAs ಇವರೆಲ್ಲ ಯಾವ ತರ ಫಾರ್ಮ್ ಆಗಬೇಕು, ಯಾವ ತರ ಎಲೆಕ್ಷನ್ ನಡಿಬೇಕು ಅನ್ನೋ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಹ ನಮ್ಮ ಭಾರತ ದೇಶದಿಂದ ಇಂಡಿಜಿನಿಯಸ್ ಆಗಿ ಡೆವಲಪ್ ಮಾಡಿರೋದು. ಫೈನಾನ್ಸ್ ಕಮಿಷನ್ ಸಹ ನಾವು ಇಂಡಿಜಿನಿಯಸ್ ಆಗಿ ಡೆವಲಪ್ ಮಾಡಿರೋದು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದು ಸಹ ನಮ್ಮ ಭಾರತ ದೇಶದಲ್ಲಿ ಇಂಡಿಜಿನಿಯಸ್ ಆಗಿ ಡೆವಲಪ್ ಮಾಡಿರ್ತಕ್ಕಂಥ ಕಾನ್ಸೆಪ್ಟ್. ಮತ್ತೆ ಇನ್ನ ಒಂದು ಏನಂದ್ರೆ ಪ್ರಪಂಚದಲ್ಲಿ ಮೊದಲನೇ ಸರಿ ಅನ್ಎಜುಕೇಟೆಡ್ಸ್ ಕೂಡ ಎಲೆಕ್ಷನ್ ಅಂದ್ರೆ ಟೈಮಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು, ಎಲೆಕ್ಷನ್ ಅಲ್ಲಿ ವೋಟ್ ಹಾಕ್ಬಹುದು ಅಂತ ಫಸ್ಟ್ ಕಂಟ್ರಿ ಯಾವ್ದನ್ನ ಆಗಿನ ಸಮಯದಲ್ಲಿ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ ವೋಟ್ ಹಾಕ್ಬೇಕು ಅಂತಂದ್ರೆ ಯಾವುದೇ ತರವಾದ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅವಶ್ಯಕತೆ ಇಲ್ಲ. ಬಟ್ ಆಗಿನ ಕಾಲದಲ್ಲಿ ಬೇರೆ ದೇಶದಲ್ಲಿ ಎಲ್ಲೂ ಇರಲಿಲ್ಲ. ಈಗ ಕೆಲವೊಂದು ಕಂಟ್ರೀಸ್ ಈ ಫೀಚರ್ಸ್ ಅನ್ನ ಆಡ್ ಮಾಡ್ಕೊಂಡಿದ್ದಾರೆ ನಮ್ಮ ದೇಶದಲ್ಲಿ ನೋಡಿ. ಮತ್ತೆ ಸ್ಪೆಷಲ್ ಮೈನಾರಿಟೀಸ್ ಅಂದ್ರೆ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಪೆಷಲ್ ಪ್ರೊಟೆಕ್ಷನ್ ಸಹ ನಮ್ಮ ಭಾರತ ದೇಶದಲ್ಲಿ ಇಂಡಿಜಿನಸ್ ಆಗಿ ಡೆವಲಪ್ ಮಾಡಿರ್ತಕ್ಕಂಥ ಕಾನ್ಸೆಪ್ಟ್. ಮತ್ತೆ ಪ್ರೊಟೆಕ್ಟಿವ್ ಡಿಸ್ಕ್ರಿಮಿನೇಷನ್ ಅನ್ನೋದು ಸಹ ನಮ್ಮ ಭಾರತ ದೇಶದಿಂದನೇ ಇಂಡಿಜಿನಸ್ ಗೆ ಡೆವಲಪ್ ಮಾಡಿರ್ತಕ್ಕಂಥ ಕಾನ್ಸೆಪ್ಟ್. ಇವೆಲ್ಲ ಭಾರತ ದೇಶದವರು ಓನ್ ಆಗಿ ಡೆವಲಪ್ ಮಾಡಿರ್ತಕ್ಕಂಥ ಕಾನ್ಸೆಪ್ಟ್. ಇನ್ನು ಮಿಕ್ಕಿರೋ ಮೇಲ್ಗಡೆ ಸಂಬಂಧಪಟ್ಟಿರೋದೆಲ್ಲ ಎಲ್ಲ ಬೇರೆ ಬೇರೆ ದೇಶಗಳಿಂದ ಬಾರೋ ಮಾಡಿಕೊಂಡಿರ್ತಕ್ಕಂಥ ಕಾನ್ಸೆಪ್ಟ್ಸ್.